ವಕೀಲರಾದಂತಹ ಲೋಹಿತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ನಮಸ್ಕಾರ ಮೇಡಮ್. ಹೈ ವೋಲ್ಟೇಜ್ ಪ್ರಕರಣ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ ಅವರ ವಿರುದ್ಧವಾಗಿ. ಸೊ ಹೇಗಿರುತ್ತೆ ಸರ್ ಈ ಒಂದು ಪ್ರಕ್ರಿಯೆ? ಇವತ್ತು ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ಬರಲೇಬೇಕಾಗಿರುವಂತ ವಿಷಯ ಇದು. ಚಾರ್ಜ್ ಫ್ರೇಮ್ ಅಂದ್ರೆ ಇದೊಂದು ಮೈಲ್ ಸ್ಟೋನ್, ಕೇಸ್ಗೆ ಒಂದು ಮೈಲ್ ಸ್ಟೋನ್. ಏನ್ ನಡೆಯುತ್ತೆ ಈಗ FIR ಆದಾಗ, ಅರೆಸ್ಟ್ ಮಾಡಿದಾಗ ಏನ್ ತನಿಖೆ ಮಾಡಿರ್ತಾರೋ ಅವೆಲ್ಲವೂ ಸೇರಿ ಕೂಡಿಕರಿಸಿದಾಗ ದೋಷಾರೋಪ ಪಟ್ಟಿ ಅಂತ ಮಾಡ್ತೀವಿ ಚಾರ್ಜ್ ಶೀಟ್ ನ. ಆ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಆರೋಪಗಳನ್ನ ಅವರಿಗೆ ಓದಿ ಹೇಳುವಂತದ್ದೇ ಚಾರ್ಜ್ ಫ್ರೇಮ್ ಅಂತ ಹೇಳುವಂತದ್ದು. ಅಂದ್ರೆ ಈಗ ದರ್ಶನ್ ಅವರಿಗೆ ನಿನ್ನ ಮೇಲೆ ಇರುವಂತ ಆರೋಪಗಳು ಏನು, ಕಿಡ್ನಾಪ್ ಮಾಡಿಸಿರುವಂತದ್ದು ಅಥವಾ ಕೊಲೆ ಮಾಡಿರುವಂತದ್ದು, ಅಂದ್ರೆ 302 ಯಾವ ಸೆಕ್ಷನ್ಸ್ ಗಳ ಮೇಲೆ ಅವ್ರ ಮೇಲೆ ಆರೋಪ ಇರುತ್ತೋ ಅವೆಲ್ಲವನ್ನು ಓದಿ ಹೇಳ್ತಾರೆ. ಒಂದು ವೇಳೆ ಚಾರ್ಜ್ ಆದಾಗ ಆರೋಪಿ ಹೌದು ನಾನು ಇವೆಲ್ಲವನ್ನೂ ತಪ್ಪು ಮಾಡಿದೀನಿ ಅಂದ್ರೆ ಆ ಕೇಸಿಗೆ ಆ ಶಿಕ್ಷೆಯನ್ನ ಪ್ರಮಾಣವನ್ನ ಮಾಡ್ತಾರೆ. ಆಗ ಕೇಸ್ ಮುಂದುವರಿಯಲ್ಲ. ಆದ್ರೆ ಆರೋಪಿ ಏನಾದ್ರು ಇಲ್ಲ ನನ್ನ ಮೇಲಿರುವಂತ ಆರೋಪವೆಲ್ಲವೂ ಸುಳ್ಳು, ನಾನು ಆ ಕೆಲಸವೇ ಮಾಡಿಲ್ಲ ಅಂತ ಹೇಳಿದಾಗ ಅದನ್ನ ಚಾರ್ಜ್ ಅನ್ನ ಸೈನ್ ಹಾಕ್ತಾರೆ ಜಡ್ಜ್ ಕೂಡ, ಮತ್ತೆ ಇವರು ಕೂಡ ಆರೋಪಿಗಳು ಸೈನ್ ಹಾಕ್ತಾರೆ. ಆಗ ಸಾಕ್ಷಿಗಳಿಗೆ ಸಮನ್ಸ್ ಅನ್ನ ಕಳಿಸ್ತಾರೆ. ನೋಡಿ ಇವರು ಆರೋಪಿಗಳು ಡಿನೇ ಮಾಡಿದ್ದಾರೆ, ಹಾಗಾಗಿ ಸಾಕ್ಷಿ ಆಧಾರಗಳು ನಡಿಬೇಕಾಗತ್ತೆ, ಎಲ್ಲರೂ ಕೂಡ ಕೋರ್ಟ್ಗೆ ಬನ್ನಿ ಅಂತ ಹೇಳಿ ವಿಟ್ನೆಸ್ ನಲ್ಲಿ 1, 2, 3, 4 ಅಂತ ಯಾರ್ಯಾರು ಇರ್ತಾರೋ IO ಇಂದ ಹಿಡಿದು ಫೋರೆನ್ಸಿಕ್ ಲ್ಯಾಬ್ ವಿಟ್ನೆಸ್ ವರ್ಗು ಇರ್ತಾರೋ ಅವರೆಲ್ಲರೂ ಕೂಡ ಕೋರ್ಟಿಗೆ ಹಾಜರುಪಡಿಸಿ ಅವ್ರ ಮುಂದೆ ಸಾಕ್ಷಿ ಆಧಾರಗಳು ನಡೀತವೆ. ಈ ಚಾರ್ಜ್ ಅನ್ನುವಂಥದ್ದು ಕ್ರಿಮಿನಲ್ ಕೇಸ್ ನಲ್ಲಿ ಒಂದು 6 ತಿಂಗಳು 8 ತಿಂಗಳು ಮಧ್ಯದಲ್ಲಿ ಬರುವಂತ ಒಂದು ವಿಷಯ. ಆದ್ರೆ ಮೊದಲೇ ಏನ್ ನಡೆದಿರುತ್ತೋ FIR ಅಲ್ಲಿ ಅದಕ್ಕೆ ಮೀರಿದಂತ ಎಲ್ಲಾ ಆರೋಪಗಳು ಕೂಡೀಕರಿಸಿ ಓದಿ ಹೇಳ್ತಾರೆ. ಈಗ ಕೆಲವು ಆರೋಪಿ ಅಕ್ಯೂಸ್ ನಂಬರ್ 12 ಇರ್ಬೋದು, ಅವ್ರಿಗಿರುವಂತ ಒಂದು ಆರೋಪವನ್ನು ಕೂಡ ಓದಿ ಹೇಳ್ತಾರೆ. ನೋಡಪ್ಪ ನಿನ್ ಬಗ್ಗೆ ನಿನ್ ಮೊಬೈಲ್ ನ ಕೊಟ್ಟಿದೀಯಂತೆ, ನೀನ್ ಆಟೋ ಇಂದ ಕರ್ಕೊಂಡ್ ಬಂದಿದೀಯಂತೆ, ನೋಡು ನೀನು ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬಂದಿದೀಯಂತೆ. ಈ ರೀತಿ ಕರೆದು ಅವ್ರ ಮೇಲೆ ಏನೆಲ್ಲಾ ಆರೋಪಗಳು ಈಗ ಪೊಲೀಸರು ತನಿಖೆ ಮಾಡಿ ಏನ್ ಆರೋಪ ಅವ್ರ ಮೇಲೆ ಹೊರಿಸಿದ್ದಾರೋ ಅದ್ರ ಬಗ್ಗೆ ಹೇಳ್ತಾರೆ. ಅಲ್ಲ ಒಬ್ಬೊಬ್ಬರನ್ನೇ ಅಂತ ಇಲ್ಲ, ಎಲ್ಲರನ್ನೂ ಕೂಡ ಇರ್ತಾರೆ. ಆದ್ರೆ ಯಾರಿಗೆ ಸಂಬಂಧಪಟ್ಟಂತ ಏನೇನ್ ಆರೋಪಗಳು ಇರ್ತಾವೋ ಚಾರ್ಜ್ ಶೀಟ್ ನಲ್ಲಿ ಅವರಿಗೆ ಅದನ್ನ ಓದಿ ಹೇಳ್ತಾರೆ. ಸೊ ಹಾಗಾಗಿ ಎಲ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಡಿನೇ ಮಾಡೇ ಮಾಡ್ತಾರೆ. ಈ ಕೊಲೆ ಕೇಸ್ ನಲ್ಲಿ ಡಿನೇ ಮಾಡಿದಾಗ ಇದು ಚಾರ್ಜ್ ಅಂತ ಆಗುತ್ತೆ. ಚಾರ್ಜ್ ಆಗಿದೆ ಕೇಸ್, ಇವಾಗ ಚಾರ್ಜ್ ಶೀಟ್ ಇಂದ ಚಾರ್ಜ್ ಆಗಿದೆ, ಈಗ ಎಲ್ಲರಿಗೂ ಕೂಡ ಸಮನ್ಸ್ ಕಳಿಸುವಂತದ್ದು ಪ್ರಕ್ರಿಯೆಗಳನ್ನ ನಡ್ಸ್ಕೊಂಡು ಹೋಗ್ತಾರೆ ಮೇಡಮ್. ಇದು ಚಾರ್ಜ್ ಅನ್ನುವಂತ ಪ್ರಕ್ರಿಯೆ. ಮತ್ತೆ ಈ ಚಾರ್ಜ್ ಶೀಟ್ ನೂ ಕೂಡ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಗಮನಿಸಿದಾಗ ಯಾವಾಗ್ಲೂ ಕೂಡ FIR ಮೇಲೆ ಚಾರ್ಜ್ ಶೀಟ್ ಮೇಲೆ ಬೇಲ್ ಆಗುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ತಾವು ನೋಡಿರ್ಬೋದು ಚಾರ್ಜ್ ಶೀಟ್ ಆದ ನಂತರ ಅಂದ್ರೆ ತನಿಖೆ ಸಂಪೂರ್ಣವಾಗಿ ಕಂಪ್ಲೀಟ್ ಆದ ನಂತರ ಬೇಲ್ ರದ್ದಾಗಿರುವಂತದ್ದು. ಹಾಗಾಗಿ ಆರೋಪ ಬಹಳ ಗಂಭೀರವಾಗಿ ಇರ್ತವೆ ಚಾರ್ಜ್ ಶೀಟ್ ನಲ್ಲಿ. ಸೊ ಈಗ ಶಿಕ್ಷೆಯನ್ನು ಕೊಡಬೇಕಂದಾಗ್ಲೂ ಕೂಡ ಈ ಚಾರ್ಜ್ ನಡೆದಂತಾದ್ಮೇಲೆ ಮತ್ತೊಂದು 313 ಸ್ಟೇಟ್ಮೆಂಟ್ ಅಂತ ನಡೆಯುತ್ತೆ. ಕೊನೆ ಭಾಗದಲ್ಲಿ ಈ ತರ ಸಾಕ್ಷಿಗಳು ಹೇಳಿದ್ದಾರೆ, ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡೋದಿದೆಯಾ ಅಂತಾನು ಕೇಳ್ತಾರೆ. ಈ ರೀತಿ ನ್ಯಾಯಾಲಯದಲ್ಲಿ ಆರೋಪಿಗಳು ಮಾತಾಡುವಂತ 2 ಸನ್ನಿವೇಶಗಳು ಈ ಚಾರ್ಜ್ ಮತ್ತು 313 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಹೊರಸಿರುವಂತ ಆರೋಪಗಳನ್ನ ಡಿನೇ ಮಾಡ್ಬೇಕು ಒಂದ್ ಕಡೆ, ಎರಡನೇದು ಆ ಸಾಕ್ಷಿಗಳೆಲ್ಲ ಆದ್ಮೇಲೆ ಆದ್ರೂ ಕೂಡ ನಿಮ್ಗೆ ಏನಾದ್ರು ಸಾಕ್ಷಿಗಳು ಹೇಳೋದಿದೆಯಾ, ಎಲ್ಲ ಸಾಕ್ಷಿಗಳು ಮುಗಿದ ಅಂತ ಕೇಳ್ತಾರೆ. ಸೊ ಕ್ರಿಮಿನಲ್ ಕೇಸ್ ನಲ್ಲಿ 2 ಪ್ರಮುಖವಾದ ಸಮಯ ಆರೋಪಿಗಳಿಗೆ ಮಾತಾಡುವಂತ ಸನ್ನಿವೇಶಗಳು ಬರ್ತವೆ. ಒಪ್ಕೊಳ್ಳದೆ ಹೋದ್ರೆ ಅದನ್ನ ಪ್ರೂವ್ ಕೂಡ ಮಾಡಬೇಕಾಗತ್ತೆ. ಈಗ ಆರೋಪಗಳನ್ನ ಹೌದು ಅದನ್ನೇ ಸಾಕ್ಷಿ ಆಧಾರಗಳು ಅಂತ ಕರೆಸ್ತೀವಲ್ಲ ನಾವು ಇವಾಗ ಕಮೆಂಟ್ಸ್ ಮಾಡ್ತಾರಲ್ಲ ನ್ಯಾಯಾಧೀಶರು. ಇವಾಗ ಮೊದಲೇ ಕಳ್ಸೋದು CW1 ಅಂದ್ರೆ ಕಂಪ್ಲೇಂಟ್ ವಿಟ್ನೆಸ್ ನ ಒಂದು ಕಳಿಸ್ತಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸ್ ಚಂದನ್ ಇರ್ಬೋದು, ಅವ್ರಿಗೆ ಸಮನ್ಸ್ ನ ಮಾಡ್ತಾರೆ. ಅವ್ರ ಜೊತೆ ಒಂದು 5-6 ಜನಕ್ಕೆ ಮಾಡ್ತಾರೆ. ನೀನ್ ಯಾವಾಗ ಅರೆಸ್ಟ್ ಮಾಡಿದೆ, ಏನಾಯ್ತು, ವಿಷಯ ಎಲ್ಲಿಗೆ ಬಂತು, ಬಾಡಿ ಹೆಂಗ್ ಫ್ರೇಮ್ ಮಾಡ್ತೀವಿ, ಈ ರೀತಿಯಾಗಿ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಆರೋಪಿಯ ವಕೀಲರು. ಮೊದಲು ಚಂದನ್ ಅವರು ಕೋರ್ಟ್ಗೆ ಬಂದು ನಿಂತ್ಕೊಂಡು ಎಲ್ಲವನ್ನು ಓದಿ ಹೇಳ್ತಾರೆ. ನನ್ನ ಇಂಥದಿನ ಅರೆಸ್ಟ್ ಮಾಡಿದೆ, ಹಿಂಗ್ ಮಾಡಿದೆ ಅಂತ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳುವಂತ ಎಲ್ಲಾ ಪ್ರಶ್ನೆಗಳು ಓದಿ ಹೌದು ನಾನು ಹಿಂಗೇ ಮಾಡಿದೆ ಅಂತ ಚಾರ್ಜ್ ಶೀಟ್ ಅಂತ ಹೇಳ್ತಾರೆ. ಆಮೇಲೆ ಆರೋಪಿಯ ಪರ ಇರುವಂತ ವಕೀಲರು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ನೀನು ಎಲ್ಲಿ ಅರೆಸ್ಟ್ ಮಾಡಿದೆ, ನೀನ್ ಅರೆಸ್ಟ್ ಮಾಡಿದಂತ ಪ್ರೊಸೀಜರ್ಸ್ ಗಳನ್ನ ಮಾಡ್ದ, ನಿನ್ಗೆ ಮಾಹಿತಿ ಹೇಗೆ ಬಂತು, ಮಾಹಿತಿ ಇಲ್ಲ ಇವತ್ತು ಬರೀ ಚಾರ್ಜ್ ಮಾತ್ರ ಆಗುತ್ತೆ. ಇದಾದ ನಂತರ ಅವರಿಗೆ ಸಿಗುವಂತ ಚಾರ್ಜ್ ಶೀಟ್ ಆದ್ಮೇಲೆ ಸಿಗುವಂತ ಸಮನ್ಸ್ ಮೇಲೆ ಅವ್ರನ್ನ ಕರೆಸಿದಾಗ ಇವೆಲ್ಲವೂ ಕೂಡ ಮುಂದಿನ 1-2 ತಿಂಗಳಲ್ಲಿ ಆಗ್ತವೆ. ಅಂದ್ರೆ ಇವತ್ತಿಂದ ಎಲ್ಲಾ ಸಾಕ್ಷ್ಯ ಆಧಾರಿಗಳಿಗೂ ಕೂಡ ಸಮನ್ಸ್ ಕಳಿಸುವಂತ ಕೆಲಸಗಳು ಆಗ್ತವೆ. ಅಂದ್ರೆ ಇವೆಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆ. ಇವತ್ತಾಗುವಂಥದ್ದು ಕೇವಲ ಈಗ ಪೊಲೀಸರು ಏನ್ ಕೊಟ್ಟಿದ್ದಾರೋ ಅವರ ಮೇಲೆ ಏನೇನು ಆರೋಪವನ್ನ ಹೊರಿಸಿದಾರೋ ಸೊ ಅದನ್ನ ನ್ಯಾಯಾಧೀಶರು ಇವ್ರ ಮುಂದೆ ಓದಿ ಹೇಳ್ತಾರೆ. ಸೊ ಇವರು ಎಸ್ ಆರ್ ನೋ ಈ ಉತ್ತರವನ್ನು ಕೊಡ್ತಾರೆ. ಎಸ್ ಆರ್ ನೋ ಅಂತಾರೆ. ಎಸ್ ಅಂತ ಹೇಳಿದ್ರೆ ಶಿಕ್ಷೆ ಆಗ್ಬಿಡತ್ತೆ, ನೋ ಅಂತ ಹೇಳಿದಾಗ ಸಮನ್ಸ್ ಹೋಗುತ್ತೆ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನು ಕೂಡ ಅವರ ಮೇಲಿರುವಂತ ಆರೋಪಗಳನ್ನ
ಓಪನ್ ಕೋರ್ಟಿನಲ್ಲಿ ನ್ಯಾಯಾಧೀಶರು ಆರೋಪಿಯನ್ನ ಮುಂದಿರಿಸಿ ಅದನ್ನ ಓದಿಸ್ತಾರೆ. ಆರೋಪಿಯ ವಕೀಲರು ಇರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಜಡ್ಜ್ ಇರ್ತಾರೆ. ಸೊ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಿನ್ನ ಮೇಲಿರೋ ಆರೋಪಗಳನ್ನ ಓದಿ ಹೇಳ್ತಾ ಇದೀನಿ, ಇದೆಲ್ಲ ತಿಳ್ಕೊ, ನೀನ್ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ನೀನ್ ಮಾಡಿದ್ಯಾ, ಹೌದಾ ಇಲ್ವಾ ಅಂತ ಹೇಳ್ತಾರೆ. ಇಲ್ಲ ಅಂದಾಗ ಸಹಿ ಹಾಕ್ಬಿಟ್ಟು ಸಮನ್ಸನ್ನ ಕಳಿಸುವಂತ ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಇವತ್ತು ಈ ಚಾರ್ಜ್ ಅನ್ನುವಂಥದ್ದು ಎಲ್ಲಾ ಪ್ರಕರಣದಲ್ಲೂ ಬಹಳ ಪ್ರಮುಖವಾದ ವಿಷಯವಾಗಿರುತ್ತದೆ. ರೋಜಿ, ಲೋಹಿತ್ ಅವರೇ, ಇಂತಹ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಇಂತಹ ಸ್ಟೇಜ್ನಲ್ಲಿ ಈಗ ಚಾರ್ಜ್ ಫ್ರೇಮ್ ಆಗುವಂತಹ ಸಂದರ್ಭದಲ್ಲಿ ಏನಿರುತ್ತೆ ರಿಯಾಕ್ಷನ್ ಅವ್ರದ್ದು? ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಅವ್ರು ಕೊಡ್ತಾರೆ ಸಾಮಾನ್ಯ ಇಂತಹ ಒಂದು ಕೇಸ್ಗಳಲ್ಲಿ? ಯಾರು ಆರೋಪಿಗಳು ಅಂದ್ರೆ ಅವ್ರ ಮೇಲೆ ಇರುವಂತ ಆರೋಪಗಳು ಈಗಾಗಲೇ ಅವ್ರು ಓದಿ ತಿಳ್ಕೊಂಡಿರ್ತಾರೆ. ಹೌದು, ಚಾರ್ಜ್ ಶೀಟ್ ನ ಫ್ರೇಮ್ ಆದಾಗ ಅವ್ರಿಗೆ ಗೊತ್ತಿರೋದು ಅನ್ನೋದಕ್ಕಿಂತ ಟೆಕ್ನಿಕಲ್ ಆಗಿ ಚಾರ್ಜ್ ಶೀಟ್ ಫ್ರೇಮ್ ಆಗಿದ ತಕ್ಷಣನೇ ಆರೋಪಿಗಳಿಗೂ ಕೂಡ ಒಂದು ದಾಖಲಾತಿಯನ್ನ ಕೊಡ್ಲೇಬೇಕು. ಅದು ನ್ಯಾಯಾಲಯದಲ್ಲಿರುವಂತ ಪ್ರಕ್ರಿಯೆ. ಅದನ್ನ ಈಗಾಗಲೇ ಓದಿ ತಿಳ್ಕೊಂಡಿರ್ತಾರೆ ಅಥವಾ ವಕೀಲರು ಹೇಳಿರ್ತಾರೆ. ಸೊ ಈ ಒಂದು ವಿಷಯವನ್ನ ಅವ್ರಿಗಾಗ್ಲೇ ಗೊತ್ತಿರೋದ್ರಿಂದ ಆಘಾತವಾಗಿ ಏನೂ ಇರಲ್ಲ. ಆದ್ರೆ ಓದಿ ಹೇಳ್ಬೇಕಂದಾಗ ನಾನ್ ನೋಡಿರುವಂತ ನನ್ನ ಅನುಭವದಲ್ಲಿ ಯಾವಾಗ್ಲೂ ಕೂಡ ನ್ಯಾಯಾಧೀಶರು ಅದನ್ನು ಓದಿ ಹೇಳ್ಬೇಕಂದಾಗ ಎದೆಯಲ್ಲಿ ಒಂದು ಭಯ, ಆತಂಕ, ಮತ್ತೆ ಕೆಲವ್ರಿಗೆ ಮಾತ್ರ ಪಶ್ಚಾತ್ತಾಪ ಆಗುತ್ತೆ. ಮತ್ತೆ ಭಯ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಈ ರೀತಿ ಎಲ್ಲ ಆಗಿದೆ, ನಾನು ಓದಿ ತಿಳ್ಕೊಂಡಿದ್ರು ಕೂಡ ಈ ರೀತಿ ಎಲ್ಲ ಯಾರೋ ಒಬ್ರು ಓದಿ ಹೇಳ್ಬೇಕಂದಾಗ, ಅಂದ್ರೆ ನ್ಯಾಯಾಧೀಶರೆಲ್ಲ ಪ್ರಮುಖವಾಗಿ ಅವ್ರ ಮುಂದೆ ನ್ಯಾಯಾಲಯ ಮುಂದೆ ಕೇಸ್ ಬರುವಂತದ್ದು, ಅವ್ರ ಬಾಯಲ್ಲಿ ಬರುವಂತ ಮಾತುಗಳನ್ನ ಕೇಳಿದಾಗ ಒಂದರ ಶಾಕಿಂಗ್ ಆಗಿರ್ಬೋದು, ಭಯ ಆಗಿರ್ಬೋದು, ಈ ರೀತಿ ಆಗಿರ್ಬೋದು. ಮತ್ತೆ ಕೆಲವು ಅವ್ರು ಹೇಳ್ತಿರೋದನ್ನ ಕಿವಿ ಕೇಳಿಸ್ಕೊಳ್ಳೋದೇ ಇಲ್ಲ. ನಾನು ಇಲ್ಲ ಅಂತ ಹೇಳ್ಬೇಕಷ್ಟೇ. ಅದನ್ನ ನಾನು ಹೇಳ್ಕೊಡಿದ್ರೆ ಜಡ್ಜ್ ಲಾಯರು ನಾನು ಅದನ್ನೇ ಹೇಳ್ಬೇಕು. ಏನ್ ಹೇಳ್ತೀರಾ ಅಂದ್ರೆ ಪ್ರಿಪೇರ್ ಆಗಿ ಬಂದಿರ್ತಾರೆ, ಅವ್ರು ಏನ್ ಕೇಳಿದ್ರು ನೋ ಅಂತ ಹೇಳ್ಬೇಕು, ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಹೌದೌದೌದು. ಅವಾಗ ಅವ್ರು ಏನ್ ಹೇಳಿದ್ರು ಕೂಡ ಅದು ಕಿವಿ ಹೋಗ್ತಾ ಇರಲ್ಲ, ಮೆದುಳಿಗೆ ಹೋಗ್ತಾ ಇರಲ್ಲ, ಗಾಬರಿಯಾಗಿ ನಿಂತಿರ್ತಾರೆ. ಅದು ಗಾಬರಿಯ ಎರಡನೇ ಒಂದು ಲೈನಿಂಗ್ ಅದು. ಸೊ ಆದಾಗ ಇಲ್ಲ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ಗುಂಪಿನಲ್ಲಿದ್ದಾಗ ಎಲ್ರು ಕೂಡ ಒಬ್ರು ಇಲ್ಲ ಅಂತ ಎಲ್ರು ಇಲ್ಲ ಅನ್ನೋ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ರೀತಿಯಾದ ಮನಸ್ಥಿತಿ ಇರುತ್ತೆ ಆರೋಪಿಯ ಸ್ಥಾನದಲ್ಲಿ ನಿಂತಿರೋ ಅಂತವ್ರಿಗೆ. ತಮ್ಮ ಪ್ರಶ್ನೆಗೆ ಇದು ಉತ್ತರ ಸಾಮಾನ್ಯವಾಗಿ ಬರೋ ಆನ್ಸರ್ ನೋನೇ ಬರ್ಬೇಕಾಗತ್ತೆ. ಎಸ್ ಅಂತ ಹೇಳಿದ್ರೆ ಇವತ್ತು ಶಿಕ್ಷೆ ಪ್ರಮಾಣ ಆಗ್ಬಿಡತ್ತಲ್ಲ. ಅವ್ರಿಗಿರುವಂತ ಆರೋಪದ ಮೇಲೆ ಶಿಕ್ಷೆ ಖಂಡಿತವಾಗ್ಲೂ ಜೀವದ ಶಿಕ್ಷೆನೇ ಆಗ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಒಪ್ಕೊಂಡ್ಬಿಟ್ಟೆ, ಯಾವ್ದನ್ನ ಹೇಳಿದ್ದೆಲ್ಲ ಒಪ್ಕೊಂಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡ್ತಾರೆ ಅನ್ನೋಂಥದ್ದು ಇಲ್ಲ. ಕಣ್ಣಲ್ಲಿ ತಪ್ಪು ಮಾಡಿದ್ರೆ ರೈಟ್. ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಅವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.